ಇವತ್ತು ಇಷ್ಟಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಪಾಪ ಮೊದಲೇನೋ ನಡೀತಾ ಇದೆಯಲ್ಲ, ಇದೆಂಥದ್ದು 2.5 ವರ್ಷ ಏನೋ ಅವ್ರದ್ದೇನೋ ಅಗ್ರಿಮೆಂಟ್ ಏನೋ ಆಗಿದೆಯಂತ. ಬಹುಶಃ ಈ ನೆನ್ನೆ ಘಟನೆಗೆ ಆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಅಲ್ಪ ಸ್ವಲ್ಪ ಮಾನ ಮರ್ಯಾದೆ ಇವರಿಬ್ಬರನ್ನ ಹೊರಗಾಕಿ ಏನಾದರೂ ಒಬ್ಬರನ್ನ ಹೊಸಬನ ತರೋದು ಒಳ್ಳೆಯದು. ಏನಾದ್ರು ಮರ್ಯಾದೆ ಉಳಿಬೇಕು ಅಂದರೆ ಈ ರಾಜ್ಯದಲ್ಲಿ ಈ ಪಕ್ಷ ಉಳಿಬೇಕು ಅಂತ ಇದ್ರಿ ಇವರು ಏನಾದ್ರು ಅಲ್ಪ ಸ್ವಲ್ಪ ಜನಗಳ ಒಂದು ಬೆಂಬಲ ದೊರಕಬೇಕು ಅಂದರೆ ಅಲ್ಪ ಸ್ವಲ್ಪ ಮೊದಲು ಇವರಿಬ್ಬರನ್ನು ಹೊರಗಾಕಿದ್ರೆ ಈ ರಾಜ್ಯಕ್ಕೆ ಸುಭಿಕ್ಷೆ. ಇಲ್ಲದೇ ಇದು ನಡೀತಾ ಇರ್ತದೆ ಕಂಟಿನ್ಯೂಸ್ ಆಗಿ. ಯಾವ ಭಯ ಭಕ್ತಿ ಏನೂ ಇಲ್ಲ ಈ ಸರ್ಕಾರದಲ್ಲಿ. ನಾನು ಈ ಮುಖ್ಯಮಂತ್ರಿಯಿಂದ ಈ ರೀತಿ ಆಡಳಿತವನ್ನ ನಾವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಏನ್ ದೇವರಾಜರ್ಸು ದಾಖಲೆ ಮುರಿದು ಏನ್ ಸಾಧನೆ ಮಾಡ್ತೀರಿ? ಇಷ್ಟೆಲ್ಲ ಆದ್ಮೇಲೆ ಕಣ್ಣ ಕಟ್ತಂಗಿದೆ ಹೆಂಗೆ ನಡೆಯಿತು ಇದು. ಈ ಸಾವು ನೋವುಗಳು ಆಗ್ತಿರ್ಲಿಲ್ಲ. ಇದು ನಿಮ್ಮ ಸ್ವಪ್ರತಿಷ್ಠೆಯ ಹಿನ್ನೆಲೆಯಲ್ಲಿ ಈ ಸಾವು ನೋವುಗಳಿಗೆ ನೀವೇ ಕಾರಣರಿರ್ತೀರಿ. ಒಂಚೂರು ಚಿಂತನೆ ಮಾಡಲಿಲ್ಲ ನೀವು. ಅದರಿಂದ ಇವತ್ತು ಏನಾದರೂ ಈ ಸರ್ಕಾರಕ್ಕೆ ಮರ್ಯಾದೆ ಉಳಿಬೇಕು ಅಂದ್ರೆ ಈ ಪಕ್ಷ ಮುಂದಿನ ಅಲ್ಪ ಸ್ವಲ್ಪ ಜನಗಳು ಇದಕ್ಕೇನಾದರೂ ಬೆಂಬಲ ಕೊಡಬೇಕು ಅನ್ನೋದಿದ್ದರೆ ಮೊದಲು ಇವರಿಬ್ಬರನ್ನು ಹೊರಗೆ ಹಾಕೋದು ಸೂಕ್ತ. ಕರ್ನಾಟಕದಿಂದ ಇಂಥ ಕೆಟ್ಟ ಆಡಳಿತ ಬಹುಶಃ ಸ್ವಾತಂತ್ರ್ಯ ಬಂದು ಇಲ್ಲಿವರೆಗೆ ಇಂಥ ಒಂದು ಕೆಟ್ಟ ಆಡಳಿತ ಸರ್ಕಾರ ನಾವು ಎಂದೂ ನೋಡಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಇಲ್ಲೇನು ಅಸೂಯೆಗೆ ನಾನು ಹೇಳ್ತಾ ಇಲ್ಲ, ಪಾಪ ಹೇಳ್ತಾರೆ. ಕುಮಾರಸ್ವಾಮಿ ಮಾತಾಡ್ತಾರಪ್ಪ, ಅಸೂಯೆಗೆ ಮಾತಾಡ್ತಾರೆ. ಅಧಿಕಾರ ಕೇಂದ್ರದಲ್ಲಿ 2 ಇಲಾಖೆ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. 2 ಇಲಾಖೆ ದೊಡ್ಡ ಇಲಾಖೆ.